ಬೆಂಗಳೂರು ಜಿಬಿಯ ನಗರ ಪಾಲಿಕೆ ಚುನಾವಣೆಗೆ ಸಂಬಂಧಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗೋಪಾಲ್ಪುರ ವಾರ್ಡ್ ವ್ಯವಕಲನ 56 ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅಮೀರ್ ಪಾಷಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಮೀರ್ ಪಾಷಾ, ಮಹಮ್ಮದ್ ಜಕಾವುಲ್ಲಾ, ಲಕ್ಷ್ಮಣ ಮುನಿಸ್ವಾಮಿ, ಸೋನಿ ಅಸ್ಲಂ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಮೀರ್ ಪಾಷಾ ಅವರು, ನಾನು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ದುಡಿದಿದ್ದೇನೆ. ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ನೀಡುವಂತೆ ವಿನಂತಿಸುತ್ತೇನೆ ಎಂದು ಹೇಳಿದರು. ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಜನಸೇವೆಯೇ ನನ್ನ ಏಕೈಕ ಗುರಿಯಾಗಿರುತ್ತದೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ಮನವಿ ಮಾಡಿದರು. ನಮ್ಮ ಗಾಂಧಿನ ಗೋಪಾಲ್ಪುರ ವಾರ್ಡ್ ಬರುತ್ತೆ. ಗೋಪಾಲ್ಪುರ ವಾರ್ಡಿಂದ ನಮ್ಗೆ ಇವತ್ತು ಹಾಕಿದೀವಿ. ಈಗ ಮುಂದಿನ ಎಲ್ಲ ಸಾಹೇಬ್ರು ದಿನೇಶ್ ಗುಂಡೂರಾವ್ ಸಾಹೇಬ್ರ ಕಡೆಯಿಂದ ಒಂದು ಆಶೀರ್ವಾದ ಆದ್ರೆ ಮುಂದಕ್ಕೆ ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ. ಮಾಡಿದೀವಿ, ಇದಕ್ ಮುಂಚೆನೂ ಮಾಡಿದೀವಿ ನಾವೆಲ್ಲ. ಮುಂದಕ್ಕೂ ಇನ್ನೂ ಹೆಚ್ಚಾಗಿ ಮಾಡ್ಬೋದು, ಇನ್ನೂ ಹೆಚ್ಚಾಗಿ ತೋರಿಸೋಣ ಅಂತ ಅಷ್ಟೇ, ಬೇರೆ ಇಲ್ಲ ಆತರ ಏನಿಲ್ಲ. ನಮ್ಮ ಗೋಪಾಲ್ಪುರದಲ್ಲಿ ಎಲ್ಲ ನಾವು ಅಣ್ಣ ತಮ್ಮಂದ್ರ ತರ ಇದೀವಿ. ನೀವು ಬೇಕಾದ್ರೆ ಬಂದು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲಾರ್ಗು ಕೇಳಿ. ಅವ್ರೆಲ್ಲ ಆಶೀರ್ವಾದ ಅವರೆಲ್ಲ ಮಾಡಿದ್ದಕ್ಕೆ ನಾವು ಮುಂದೆ ಬಂದಿರೋದು. ಹಿಂದೂ ಮುಸ್ಲಿಮ್ಸ್ ಎಲ್ಲಾರು ಹೇಳಿದಕ್ಕೆ ಮುಂದೆ ಬಂದಿರೋದು. ಇಲ್ಲ ನೀವು ಮಾಡ್ಬೇಕು, ನೀವು ನಿಂತ್ಕೊಬೇಕು ಅಂತ ಎಲ್ಲ ನಮ್ ದೊಡ್ಡವರು ಹಿರಿಯವರು ಎಲ್ಲಾ ಕಾಸ್ಟ್ ಅವರು ಎಲ್ಲ ಹೇಳಿದಕ್ಕೆ ನಾನು ಮುಂದೆ ಬಂದು ನಿಂತ್ಕೊಂಡು ಮಾಡ್ತಾ ಇರೋದು. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್ ಅಲ್ಲಿ? ಅದೇ ನೀವ್ ಹೇಳ್ದಂಗೆ ಗೊತ್ತಲ್ಲ, ಈಗ ನೋಡಿ ಇವಾಗೆಲ್ಲ ಸ್ಲಮ್ ಅಲ್ಲಿ ಎಲ್ಲ ನಿಮ್ಗೆ ಗೊತ್ತಿರಂಗೆ ಗಾಂಜಾದು ಇದೆಲ್ಲ ತುಂಬಾ ಜಾಸ್ತಿ. ಅದರಿಂದ ಇವಾಗ ಎಲ್ಲಾ ರೋಡಲ್ಲಿ, ಪ್ರತಿ ರೋಡಲ್ಲಿ ಒಂದೊಂದು ಕ್ಯಾಮ್ರಾ ಫಿಟ್ ಮಾಡಿಸಿ ಎಲ್ಲ ಪ್ರತಿ ಸಲ ಒಂದ್ಸಲ ಚೆಕಿಂಗ್ ಎಲ್ಲ ಕ್ಲೀನ್ ಆಗಿ ಮಾಡಿಸಿ ಇದೆಲ್ಲ ಮಾಡೋಣ ಅಂತ. ಮತ್ತೆ ಚರಂಡಿಗಳು ಇರ್ಬೋದು, ಮತ್ತೆ ಸೀಟ್ ಲೈಟ್ ಇರ್ಬೋದು, ಇದನ್ನೆಲ್ಲ ನಾನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಅವ್ರ ಆಶೀರ್ವಾದ ನನ್ನ ಮೇಲೆ ಇದ್ರೆ ಸಾಕು. ಅವ್ರಿಗೋಸ್ಕರನೇ ನಾನು ಕೆಲಸ ಮಾಡ್ಬೇಕಷ್ಟೇ, ನಮಗೋಸ್ಕರ ಅಂತ ಏನಿಲ್ಲ. ಜನಗಳು ನನಗೆ ಮಾಡಿ ಕರ್ಕೊಂಡ್ಬಂದು ಮುಂದೆ ನಿಲ್ಸಿದಾರೆ. ಈಗ ಅವ್ರಿಗೊಂದು ಒಳ್ಳೇದು ಮಾಡ್ತೀನಿ ಅಂತ ಒಂದು ಭರವಸೆ ಇದೆ, ಮಾಡಿ ತೋರಿಸ್ತೀನಿ. ತುಂಬಾ ತರ ಇದೆ ನೋಡಿ. ಸ್ಲಮ್ ಅಲ್ಲಿ ನಿಮ್ಗೆ ತುಂಬಾ ಬಡವ್ರು ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ, ಬಡವ್ರು ಇರ್ತಾರೆ ತುಂಬಾ ಸ್ಲಮ್ ಅಲ್ಲಿ. ಈಗ ಎಲ್ಲಾರು ದುಡ್ಡಿರೋರೆ ಅಂತ ಇಲ್ಲ. ನಾವು ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ನಾನು, ನನಗೆ ಗೊತ್ತು ಅಲ್ಲಿದು ಪರಿಸ್ಥಿತಿ ಯಾವ ತರ ಏನು ಅಂತ ಹೇಳ್ಬಿಟ್ಟು. ನಮ್ಮ ಸಾಹೇಬ್ರು ನನ್ಗೆ ಈ ಸಲ ಅವಕಾಶ ಮಾಡ್ರೆ ನನ್ ಗೋಪಾಲ್ಪುರಕ್ಕೆ ಮಾತ್ರ ನಾವು ಜೀವನದಲ್ಲಿ ಯಾವತ್ತೂ ಬಿಟ್ಕೊಡಲ್ಲ. ಯಾಕಂದ್ರೆ ಹುಟ್ಟಿ ಬೆಳೆದಿರೋದಲ್ಲೇ ನಾನು. ಅದರಿಂದ ನಾನು ಅಲ್ಲಿ ಎಲ್ಲಾರ್ಗು ಸಮಾನತವಾಗಿ ನೋಡ್ಕೊಂಡು ಕರ್ಕೊಂಡು ನಡಿತೀನಿ. ಮುಂದಕ್ಕೆ ಅವ್ರು ನನ್ನ ಆಶೀರ್ವಾದ ಮಾಡಿ ಎಲ್ಲ ಗೆಲ್ಲಿಸ್ತಾರೆ ಅನ್ನೋ ನನ್ನ ಭರವಸೆ ಇದೆ. ಯಾಕಂದ್ರೆ ಇಲ್ಲಿ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ ಅಂದ್ರೆ ಅವ್ರು ಏನೋ ಒಂದು ಉದ್ದೇಶದಿಂದ ಕರ್ಕೊಂಡ್ ಬಂದಿದ್ದಾರೆ. ಮುಂದೆ ಒಳ್ಳೇದ್ ಮಾಡೋಣ. ಒಳ್ಳೆ ದಿವಸ ಅಂತ ಹೇಳಿದ್ರು ನಮ್ಮ ದೊಡ್ಡವರು ಹಿರಿಯವರು ಎಲ್ಲಾರು ಹೇಳಿದ್ರು ಶುಕ್ರವಾರ ಒಳ್ಳೆ ದಿವಸ ಹಾಕಿ ಇವತ್ತು ಅಂತ ಹೇಳಿ ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ.